ಇಲ್ಲ, ಸರಿ ಹೋಗ್ತಿಲ್ಲ, ಸರಿ ಹೋಗ್ತಿಲ್ಲ. ಅವಳು ಮಿತಿ ಮೀರಿ ಹೋಗ್ತಿದ್ದಾಳೆ. ಅಪ್ಪ ಮಗಳನ್ನ ದೂರ ಮಾಡ್ಬೇಕು ಅಂತ ನಾವ್ ಅನ್ಕೊಂಡ್ರೆ ಅವರಿಬ್ರು ಹತ್ರ ಆಗ್ತಿದ್ದಾರೆ. ಅದಕ್ಕೆ ಆ ಶ್ರಾವಣಿ ನನಗೆ ಎದುರುತ್ರ ಕೊಟ್ಟು ಮೆರೀತಿದ್ದಾಳೆ. ಏನಾಯ್ತು ಮಾಮ್? ಅವ್ರ ಬಗ್ಗೆ ಕೋಪ ಮಾಡ್ಕೋಬಾರ್ದು, ಆವೇಶ ಪಡಬಾರ್ದು ಅಂತ ನೀನೇ ಹೇಳಿ ಯಾಕೆ ಈ ರೀತಿ ಆಡ್ತಿದ್ಯಾ? ಇಲ್ಲ ಮಾಡಿ, ಇದೆಲ್ಲ ಯಾಕೋ ಸರಿ ಹೋಗ್ತಿಲ್ಲ. ಆ ವೀರುನು ಅದೇ ತರ ಆಡ್ತಿದ್ದಾನೆ. ಅವನು ಶ್ರಾವಣಿ ವಿಷಯದಲ್ಲಿ ಸಾಫ್ಟ್ ಆಗ್ತಿದ್ದಾನ ಅಂತ ನನ್ಗೆ ಅನ್ನಿಸ್ತಾ ಇದೆ. ಹಾಗೆಲ್ಲ ಏನೂ ಇಲ್ಲಮ್ಮ, ಕೋಇನ್ಸಿಡೆನ್ಸ್ ಅಷ್ಟೇ. ಮಾವಂಗೆ ಇಷ್ಟ ಆಗೋ ಥರ ಕೆಲಸಗಳನ್ನ ಶ್ರಾವಣಿ ಮಾಡ್ತಿದ್ದಾಳೆ ಅಷ್ಟೇ. ಮಾವನ ಮನಸ್ಸಲ್ಲಿ ಬೂದಿ ಮುಚ್ಚಿರೋ ಕೆಂಡದ ಹಾಗೆ ಶ್ರಾವಣಿ ಮೇಲೆ ಕೋಪ ಇದ್ದೇ ಇದೆ. ಆ ಕೆಂಡಕ್ಕೆ ಗಾಳಿ ತಾಕಿ ಮತ್ತೆ ಹತ್ಕೊಂಡು ದಗ 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 ಅಂತ ಉರಿಬೇಕು. ಯೋಚನೆ ಮಾಡಬೇಡಮ್ಮ, ಆ ಕೆಲಸನ ನಾನು ಮಾಡ್ತಿದ್ದೀನಿ. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾಡಿದ್ದು ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ದೊಡ್ಡ ಪ್ರೆಸ್ ಮೀಟ್ನ ಇಟ್ಕೊಂಡಿದ್ದಾರೆ. ಆ ಪ್ರೆಸ್ ಮೀಟ್ನ ನೇರವಾಗಿ ಕೋಟ್ಯಾಂತರ ಜನರು ಲೈವ್ ಟೆಲಿಕಾಸ್ಟಲ್ಲಿ ನೋಡ್ತಾರೆ. ಅದಕ್ಕೆ ಹೇಳಿ ಮೇಡಮ್. ಏನ್ ಸುಬ್ಬು, ನಿನ್ ವಾಯ್ಸ್ ಒಂಥರ ಇದೆ, ಮಲ್ಗಿದ್ಯಾ? ಇಲ್ಲ ಮೇಡಮ್, ಮಲ್ಗಿಲ್ಲ. ಹೇಳಿ, ಏನ್ ವಿಷಯ? ಸುಬ್ಬು, ಇವತ್ತು ಏನಾಯ್ತು ಅಂತ ಗೊತ್ತಾ? ಬೋನಸ್ ವಿಷಯದಲ್ಲಿ ನಿನ್ ಮಾತನ್ನ ತಗೊಂಡೆ. ಒಳ್ಳೆ ಮಾತುಗಳು, ಒಳ್ಳೆ ಆಲೋಚನೆ, ಒಳ್ಳೆ ಕೆಲಸ ಮಾಡೋದಕ್ಕೆ ಸ್ಫೂರ್ತಿಯಾಗುತ್ತೆ. ಥ್ಯಾಂಕ್ ಯು. ನಾನು ಹೇಳಿಲ್ವಾ ಮೇಡಮ್, ದಿನ ಕಳೀತಾ ಕಳೀತಾ ಯಜಮಾನ್ರು ಒಂದೊಂದೇ ಹೆಜ್ಜೆ ಇಡ್ತಾ ನಿಮ್ಗೆ ಹತ್ರ ಆಗ್ತಿದ್ದಾರೆ ಅಂತ. ನೋಡ್ತಾ ಇರಿ, ಯಜಮಾನ್ರು ನನ್ನ ಮಗಳು ಅಂತ ಹೆಮ್ಮೆಯಿಂದ ಹೇಳ್ಕೊಂತಾರೆ ಒಂದು ಸ್ವಲ್ಪ ದಿನದಲ್ಲಿ. ಹೌದಾ? ಇನ್ ಸ್ವಲ್ಪ ದಿನ ಅಂದ್ರೆ ಒಂದ್ 2 ತಿಂಗಳಲ್ಲಿ. ಇನ್ 2 ತಿಂಗಳಲ್ಲ? ಹಾಗಾದ್ರೆ ಆ ಡೇಟ್ ಕೂಡ ನಾನು ಮಾರ್ಕ್ ಮಾಡ್ಕೊಂಡು ಇಟ್ಕೋತೀನಿ. ಸುಬ್ಬು, ನೀನ್ ಹೇಳಿದ್ರೆಲ್ಲ ನಿಜ ಆಗತ್ತೆ ಕಣೋ. ನಿನ್ ನಾಲ್ಗೆಯಲ್ಲಿ ಏನಾದ್ರೂ ಮಚ್ಚೆ ಇದೆಯಾ? ಮಚ್ಚೆನಾ? ಏನೋ ಗೊತ್ತಿಲ್ಲಪ್ಪ. ನಿನ್ ಬಾಯಿ ತೆಗಿ, ಏನ್ ಕಾಣಿಸುತ್ತೆ ನೋಡು. ಬಾಯಿ ತೆಗೆದ್ರೆ ಇನ್ನೇನ್ ಕಾಣುತ್ತೆ? ಹಲ್ಲು, ನಾಲ್ಗೆ, ಗಂಟ್ಲು. ಅದಲ್ವೋ, ನೀನ್ ಹೋಗಿ ಕನ್ನಡಿ ಮುಂದೆ ನಿಂತ್ಕೊಂಡು ನಿನ್ ನಾಲ್ಗೆ ತೆಗ್ದು ನೋಡು, ಮಚ್ಚೆ ಇದೆಯಾ ಅಂತ. ನಮ್ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿದ್ರೆ ಮಚ್ಚೆ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ ಮೇಡಮ್, ಆದ್ರೆ ಕನ್ನಡಿ ಮೇಲೆ ಇರೋ ಮಾರ್ಕ್ಗಳೆಲ್ಲ ಕಾಣುತ್ತೆ. ಯಾಕಂದ್ರೆ ಅದಷ್ಟು ಹಳೇದಾಗ್ಬಿಟ್ಟಿದೆ. ಕನ್ನಡಿ ಮೇಲೆ ಒಂದು 100 ಮಾರ್ಕ್ಸ್ ಇದೆ ಮೇಡಮ್. ಕರ್ಮ, ನಿಂಗೆ ಒಂದು ಒಳ್ಳೆ ಕನ್ನಡಿ ತಗೊಳಕ್ಕಾಗಲ್ವಾ? ತಗೊಳಕ್ಕಾಗಲ್ಲ ಅಂತ ಅಲ್ಲ ಮೇಡಮ್, ಆದ್ರೆ ಹಳೇದನ್ನ ಬಿಸಾಕೋ ಮನ್ಸಿರಲ್ಲ ಅಷ್ಟೇ. ನಮ್ಮಂಥವ್ರ ಮೆಂಟಾಲಿಟಿನೇ ಹಂಗೆ. ಹೊಸ ತಗೊಳಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹಳೇದನ್ನ ಎಸೆಯೋ ಮನ್ಸಂತೂ ಇರಲ್ಲ. ಉಪಯೋಗಕ್ಕೆ ಬರ್ಲಿ ಬಿಡ್ಲಿ, ಹಳೇದೆಲ್ಲ ಹಾಗೆ ಇಟ್ಕೊಂಡಿರ್ತೀವಿ. ಆಯ್ತಾಯ್ತು, ಹೇಗಿದ್ರು ಇವಾಗ ಹಳೆ ಬೈಕ್ ಹೋಗಿ ಹೊಸ ಕಾರ್ ಬರುತ್ತಲ್ಲ, ನಿನ್ ಲೈಫ್ ಬದಲಾಗ್ಬಿಡುತ್ತೆ ಕಣೋ. ದೊಡ್ಡ ಮನುಷ್ಯ ಆಗ್ಬಿಡ್ತೀಯ ನೀನು. ಸರಿ ಮೇಡಮ್, ನೀವು ಮಲ್ಕೊಳ್ಳಿ, ನಾಳೆ ಮಾತಾಡೋಣ. ಗುಡ್ ನೈಟ್. ಸರಿ, ಗುಡ್ ನೈಟ್. ಏನಾಗಿದೆ ಇವನಿಗೆ? ಎಲ್ಲೋ ಏನೋ ಮಿಸ್ ಹೊಡಿತಿದ್ಯಲ್ಲ. ಆಮೇಲೆ ನೋಡ್ಕೊಳ್ಳೋಣ. ಏನ್ ಮಾಡೋದು ಮಮ್ಮಿ, ಈಗ ಎಜುಕೇಶನ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗೋಗಿದೆ. ಮಾತಿದ್ರೆ ಕೋಟಿನೇ ಕೇಳ್ತಾರೆ. ನಮಗ್ ಮಾತ್ರ ಬಿಟ್ಟಿ ಸಲಹೆ ಕೊಡ್ತಾರೆ, ಮಕ್ಳನ್ನ ಚೆನ್ನಾಗಿ ಓದಿಸಿ ಅಂತ. ಇನ್ನೂ 4 ಕಾಸು ನನಗೆ ಕೊಟ್ರೆ ಮಗಳಿಗೆ ಒಳ್ಳೆ ಬುದ್ಧಿ ಕಲಿಸ್ತಾ ಇದ್ದೆ. ಬೇಡ ಬಿಡು, ಬುದ್ಧಿ ಕಲ್ಸೋದೇನು ಬೇಡ, ಬುದ್ಧಿ ಇಲ್ದೇನೋ ಬದುಕ್ಬೋದು. ಹೌದಾ? ಅದೇಗೆ? ನೀನ್ ಬದುಕ್ತಿಲ್ವೇನ ಈಗ? ಬರ್ತೀನಮ್ಮ. ಸುಬ್ಬು ನನ್ನ ಫ್ರೆಂಡ್ ಸ್ವಾಮಿ ಫೋನ್ ಮಾಡಿದ್ರೆ ನೀನು ಮಾತಾಡಲೇ ಇಲ್ಲ. ಆದರೆ ನಿನ್ನ ಧ್ವನಿ ಕೇಳಿ ನನಗೆ ಮೆಸೇಜ್ ಮಾಡಿದ್ದ. ನೀನೇನೇನು ಕಳ್ಕೊಂಡಿದೆಯೋ ಅದೆಲ್ಲ ತಾನಾಗೇ ಸಿಗುತ್ತಂತೆ. ನೀ ಮಾಡೋ ಕೆಲಸದಲ್ಲಿ ಜಯ ಸಿಗುತ್ತಂತೆ. ನೀನೇನೇ ನೆನೆಸ್ಕೊಂಡ್ರು ನಿನ್ನ ಕಣ್ಣು ಮುಂದೆ ಬಂದು ನಿಲ್ಲುತ್ತೆ ಅಂತ ಹೇಳ್ದ. ರೀ, ನನ್ ಮಗನ್ ತಲೆ ಕೊರಿಯಕ್ ಶುರು ಮಾಡ್ಬಿಟ್ರಾ? ಮಂತ್ರಿಕೆ ಮಾವಿನಕಾಯಿ ಹೋದ್ರ ಕಾಲ ಮುಗ್ದೋಯ್ತು. ಕಾಲ ಯಾವುದಾದ್ರೇನೆ ಮನುಷ್ಯ ಬದುಕಿರೋವರೆಗೂ ಅದೃಷ್ಟ ದುರದೃಷ್ಟ ಅವನ ಜೀವನದಲ್ಲಿ ಬಂದು ಹೋಗೋದೆ. ಲೋ ಮಗನೇ, ನನ್ನ ಫ್ರೆಂಡ್ ಭವಿಷ್ಯನ ಅಷ್ಟು ಕಡೆಗಣಿಸ್ಬೇಡ.
ಅವನು ಕರ್ನಾಟಕದಲ್ಲಿ ತುಂಬ ಫೇಮಸ್ ಕಣೋ. ಟಿವಿನಲ್ಲಿ ನ್ಯೂಸ್ ಪೇಪರಲ್ಲಿ ಅವನದೇ ಸುದ್ದಿ. ಅವನು ಹೇಳೋದೆಲ್ಲ ನಿಜ ಆಗುತ್ತೆ ಕಣೋ. ಸುಮ್ಮನೆ ಇರ್ತೀರಾ? ಅದೇನೋ ಹೇಳಿದ್ರಲ್ಲ, ನೀನು ಅನ್ಕೊಂಡಿದ್ದೆಲ್ಲ ಕಣ್ಮುಂದೆ ಬಂದು ನಿಂತ್ಕೊಂಡ್ಬಿಡುತ್ತೆ ಅಂತ. ಇದೆಲ್ಲ ಆಗೋ ಮಾತಾ? ಹೌದು ಕಣೆ ಸುಬ್ಬು, ಈಗ ನೀನು ಏನಾದರೂ ನೆನೆಸ್ಕೋ, ಏನಾದರೂ ಯಾಕೆ ಯಾರನ್ನಾರು ನೆನೆಸ್ಕೋ, ಅವರು ನಿನ್ನ ಕಣ್ಮುಂದೆ ಬಂದು ನಿಲ್ತಾರೆ ನೋಡು. ಇವೆಲ್ಲ ಬೇಕೇನಪ್ಪ? ಬೇಕು ಮಗನೇ. ನಿಮ್ಮ ಅಮ್ಮನಿಗೆ ನನ್ನ ಪಂಚಾಂಗದ ಬಗ್ಗೆ ಜ್ಯೋತಿಷದ ಬಗ್ಗೆ ನಂಬಿಕೆ ಬರಬೇಕು ಅಂದರೆ ಇದೆಲ್ಲ ಬೇಕು. ನೀನ್ ನೆನ್ಸ್ಕೋ ಮಗನೇ. ನೀನ್ ನೆನ್ಸ್ಕೋ ಅಂದ್ರೆ ಬೇರೆ ಊರಲ್ಲಿ ಬೇರೆ ದೇಶದಲ್ಲಿ ಇರೋರಲ್ಲ, ಇದೇ ಊರಿನವರು. ನಿನಗೆ ಗೊತ್ತಿರೋರು ಯಾರು ಇದ್ರೆ ನೆನ್ಸ್ಕೋ. ಅವ್ರೇನಾದ್ರೂ ನಿನ್ ಮುಂದೆ ಬಂದು ಕಾಣಿಸ್ಕೊಂಡ್ರೆ ನನ್ನ ಫ್ರೆಂಡ್ ಹೇಳಿದ್ದು ನಿಜ, ಇಲ್ಲ ಅಂದ್ರೆ ಇಲ್ಲ. ಸುಬ್ರಹ್ಮಣ್ಯ, ನೆನ್ಸ್ಕೊಳ್ಳೋ. ಅಮ್ಮ ನೀನು ಅಪ್ಪಂಗೆ ಈ ಭವಿಷ್ಯದ ಹುಚ್ಚು ಜಾಸ್ತಿನೇ ಹಿಡ್ತಿದೆ. ಈಗ ನಾನು ನೆನ್ಸ್ಕೊಂಡು ಅವ್ರು ಬರ್ದೇ ಇದ್ರೆ ಆ ಹುಚ್ಚು ಕಡಿಮೆ ಆಗ್ಬೋದು. ಯಾರನ್ನು ನೆನ್ಸ್ಕೊಂಡ್ಲಿ? ಇಲ್ಲ ಇಲ್ಲ, ಅವರು ಬೇಡ, ಬೇರೆ ಯಾರನ್ನು ನೆನ್ಸ್ಕೊಳ್ಳಿ? ಇದೇನಿದು, ಕಣ್ಣು ಮುಚ್ಚಿದ್ರೆ ಶ್ರಾವಣಿ ಮೇಡಮ್ ನೆನಪಾಗ್ತಿದ್ದಾರೆ. ಹಾಂ ಸರಿ, ಆಗಿದ್ದಾಗಲಿ ಅವರನ್ನೇ ನೆನೆಸ್ಕೊಳ್ಳೋಣ. ಅವರಂತೂ ಇದ್ದಕ್ಕಿದ್ದಾಗಿ ಇಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಹೇಳಿದ ಬೆಳಿಗ್ಗೆ ಮನೇಲಿರ್ತಾರೆ, ಇಲ್ಲಿ ಯಾಕೆ ಬರ್ತಾರೆ? ಅಪ್ಪ